ಕ್ಷುಲ್ಲಕ ಕಾರಣಕ್ಕೆ ಅಣ್ಣ ತಮ್ಮನ ನಡುವೆ ಗಲಾಟೆ. ಸ್ವಂತ ತಮ್ಮನ ಮೇಲೆ ಅಣ್ಣನಿಂದ ಫೈರಿಂಗ್. ತೋಟಕ್ಕೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಣ್ಣ ತಮ್ಮನ ಮಧ್ಯೆ ಗಲಾಟೆ ಆಗಾಗ ಆಗ್ತಾನೆ ಇತ್ತು. ಆದ್ರೆ ಈಗ ಸಹೋದರರ ನಡುವೆ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗಿದ್ದು, ಅಣ್ಣನೇ ತಮ್ಮನ ಮೇಲೆ ಫೈರಿಂಗ್ ಮಾಡಿದ್ದಾನೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಶೆಟ್ಟೇರಹಳ್ಳಿ ಗ್ರಾಮದಲ್ಲಿ ಅಣ್ಣನೊಬ್ಬ ತಮ್ಮನ ಮೇಲೆ ನಾಡ ಬಂದೂಕಿನಿಂದ ಗುಂಡು ಹಾರಿಸಿದ್ದಾನೆ. ಗುಂಡಿನ ದಾಳಿಯಿಂದ ತಮ್ಮನ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ದೇವನಹಳ್ಳಿ ತಾಲೂಕಿನ ಶೆಟ್ಟೇರಹಳ್ಳಿ ಗ್ರಾಮದಲ್ಲಿ ಅಣ್ಣ ಚಂದ್ರು ಹಾಗೂ ತಮ್ಮನಾದ ಚೇತನ್ ನಡುವೆ ಗಲಾಟೆಯಾಗಿತ್ತು. ಜಗಳದ ಬಳಿಕ ಚಂದ್ರಶೇಖರ್ ಅವರನ್ನ ಕುಟುಂಬಸ್ಥರು ಮನೆಯೊಳಗೆ ಇರಿಸಿದ್ರು. ಈ ವೇಳೆ ಮನೆಯ ಹಿಂಭಾಗದ ಮರದ ಕೆಳಗೆ ಕೂತಿದ್ದ ತಮ್ಮ ಚೇತನ್ ಮೇಲೆ ಮನೆಯ ಕಿಟಕಿಯಿಂದಲೇ ಅಣ್ಣ ಚಂದ್ರು ನಾಡ ಬಂದೂಕನ್ನ ಬಳಸಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಗುಂಡೇಟಿನಿಂದ ಚೇತನ್ ಗಂಭೀರವಾಗಿ ಗಾಯಗೊಂಡಿದ್ದು, ಕುಟುಂಬಸ್ಥರು ಅವರನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಫೈರಿಂಗ್ ಬಳಿಕ ಘಟನಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಪಾಂಡುರಂಗ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಗ್ರಾಮದಲ್ಲಿ ಚಂದ್ರು ಮತ್ತು ಚೇತನ್ ಅಂತ ಹೇಳಿದ್ರು ಅಂತ ಅದರಲ್ಲಿ ನೀರಿನ ವಿಚಾರಕ್ಕೋಸ್ಕರವಾಗಿ ಅವರಿಗೆ ಜಗಳ ನಡೀತಾ ಇತ್ತು ಅಂತ ಹೇಳಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಂದರ್ಭದಲ್ಲಿ ಚಂದ್ರು ಅಂತ ಹೇಳುವಂತಹ ಅಂದರೆ ಅವನ ಅಣ್ಣ ಅವನು ತಮ್ಮನಿಗೆ ಸಿಂಗಲ್ ಬ್ಯಾರಲ್ ಬ್ರೀಚ್ ಲೋಡ್ ಗನ್ನಿಂದ ಫೈರ್ ಮಾಡಿದ್ದಾನೆ. ಅವನಿಗೆ ಸುಮಾರು ಒಂದು 3-4 ಪೆಲೆಟ್ಸ್ಗಳು ತಾಗಿದ್ದಾವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಸೊ ಈಗ ಸ್ವಲ್ಪ ಟೀಮ್ ಬಂದಿದೆ, ಒಂದು ತಂಡವನ್ನು ರಚನೆ ಮಾಡಿದ್ವಿ. ಇಮ್ಮಿಡಿಯೇಟಾಗಿ ಆರೋಪಿ ಇದ್ರ ಬಗ್ಗೆ ಏನೋ ದೂರ ಕುಟುಂಬ ಇದುವರೆಗೆ ಇನ್ನೂ ಯಾರೂ ದೂರು ಕೊಟ್ಟಿಲ್ಲ. ಈಗ ದೂರನ್ನು ತಗೋಬೇಕೀಗ, ತಗೊಂಡು ನಾವು ಅದನ್ನು ದೂರು ಕೊಟ್ಟಿಲ್ಲ ಅಂದರೆ ಪೊಲೀಸ್ ಸುಮೋಟೋ ಕೇಸ್ ಇಲ್ಲ, ಅವ್ರ ಕಡೆಯವರೇ ಯಾರಾದರೂ ಕೊಡಬೇಕಾಗತ್ತೆ. ಸುಮೋಟೋ ಕೇಸ್ ತಗೊಳ್ಳಲ್ಲ, ಅವರೇ ಯಾರಾದರೂ ಐ ವಿಟ್ನೆಸ್ಗಳು ಘಟನೆ ನೋಡಿರುವಂಥವ್ರು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಗಾಯಾಳಿನ ಪರಿಸ್ಥಿತಿ ಯಾವ ರೀತಿ ಇಲ್ಲ, ಇನ್ನೂ ಅನ್ಕಾನ್ಷಿಯಸ್ ಇದೆ. ಬಟ್ ಡಾಕ್ಟರ್ ಇನ್ನು ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಡಾಕ್ಟರ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಆರೋಪಿ ಸರ್, ಈಗ ಆರೋಪಿ ಎಲ್ಲಿದ್ದಾನೆ ಅದನ್ನು ತಂಡ ರಚನೆ ಮಾಡಿದ್ವಿ, ಶೀಘ್ರದಲ್ಲೇ ಬಂಧಿಸ್ತೀವಿ. ಸಿಂಗಲ್ ಬ್ಯಾರಲ್ ಗನ್ನಿಂದ ಅಣ್ಣ ಫೈರಿಂಗ್ ಮಾಡಿದ್ದು, ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.